ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಬೆಲಾಟಿಯಲ್ಲಿ 21 ಜನ ನಮ್ಮ ಯುವಕರು ಸತ್ತು ಹೋಗಿದೆ. 100 ಜನ ಮಂಗಳೂರಲ್ಲಿ ಜೈಲಲ್ಲಿದೆ. ಮತ ಧರ್ಮವನ್ನು ನಿಂದಿಸುವುದು ಇದೆಲ್ಲವನ್ನ ಹೊರಗಡೆ ತಂದು ನಾರಾಯಣ ಗುರುಗಳ ದಾರಕ್ಕೆ ಸಮುದಾಯದನ್ನ ತರಬೇಕಂತ ಶಕ್ತಿ ಸಮಾಜಕ್ಕೆ ಬಂದೇ ಬರುತ್ತದೆ. ಆ ಯೋಚನೆ ಇಟ್ಕೊಂಡು ಮುಂದೆ ಹೋಗ್ತೇವೆ. ಅನ್ಯಾಯ ಆಗಿದ್ರೆ ಈಗ ಮದುವೆಬೇಕು ಅಂತಕ್ಕಂಥದ್ದು ಕೂಡ ಅವ್ರನ್ನ ತೆಗೆದು ಏನಾದರೂ ಕೈ ಹಾಕಿದರೆ ಸಮುದಾಯ ಸುಮ್ಮನೆ ಇರುವುದಿಲ್ಲ ಅಂತಕ್ಕಂಥದ್ದು ಕೂಡ ನಾವು ಹೇಳೋದು. ಕರ್ನಾಟಕ ರಾಜ್ಯ ರೈತ ಸಂಘ ಸಮನ್ವಯ ನೇತೃತ್ವದಲ್ಲಿ 24ನೇ ತಾರೀಕಿಗೆ ರಾತ್ರಿ ಧರಣಿಯಲ್ಲಿ ಹಮ್ಮಿಕೊಂಡಿದ್ವಿ. ಕಳೆದ 8 ದಿನ ಆದರೂ ಕೂಡ ನಾವು ಹೋರಾಟಕ್ಕೆ ಪ್ರತಿಫಲ ಏನಂತಂದ್ರೆ, ಒಬ್ಬ ರೈತಿಗೆ 5 ಕ್ವಿಂಟಲ್ ಅಂತೇಳಿ ಭಿಕ್ಷೆ ಕೊಡಾಕಂತೀವಿ ಸರ್ಕಾರ. ಇವು ಯಾವುದೇ ಕಾಲಕ್ಕೂ ಒಪ್ಪಂಗಿಲ್ಲ. ನಾವು 5 ಕ್ವಿಂಟಲಿಂದ ನಾವು ಎಷ್ಟು ಲಕ್ಷ ಗಂಟಲೆ ನಾವು ಬೀಜ ಗೊಬ್ಬರ ಹಾಕಿ ಇವ್ರು 5 ಕ್ವಿಂಟಲ್ ತೊಗೊತಾರಂದ್ರೆ ನಾವು ಅದಕ್ಕೆ ಒಪ್ಪಂಗಿಲ್ಲ. ಇದಕ್ಕೆ ವಿರೋಧ ಐತಿ. ನಾವು ಈ ಖರೀದಿ ಕೇಂದ್ರ ತೆಗಿಸ್ಕೊಡಂಗಿಲ್ಲ. ನಮ್ಗೆ ಪ್ರತಿಯೊಬ್ಬರು ರೈತರು ಎಷ್ಟೆಷ್ಟು ಗೊಂಜಾಳ ಬೆಳೆದವು ಆ ಗೊಂಜಾಳ ತಗೊಳ್ಳಿ ಮಟ್ಟ ನಾವು ಈ ಹೋರಾಟ ಕೇಳಂಗಿಲ್ಲ. ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಈ ಸರ್ಕಾರ ಎದುರ್ಸಾಕ ಗಟ್ಟಿಯಾಗಲಿ. ರೈತ ಸಂಘದವ್ರು ಸುಮ್ಮನೆ ಕುಂಡ್ರಂಗಿಲ್ಲ ಕಣ್ಣು ಮುಚ್ಕೊಂಡು. ಇದು ಭಿಕ್ಷಾ ಕೊಡಾಕುಂತಾರ. ನಾವೇನು ಭಿಕ್ಷಾ ಕೇಳಾಕುಂತಿಲ್ಲ. ನಮ್ದು ಸರ್ಕಾರಕ್ಕೆ ನಾವು ರೈತರು ಬೀಜ ಗೊಬ್ಬರ ಎಣ್ಣೆ ಔಷಧ ವ್ಯಾಪಾರಸ್ಥರಿಗೆ ಎಲ್ಲರಿಗೂ ನಾವು ಟ್ಯಾಕ್ಸ್ ಕೊಟ್ಟೇವಿ. ಟ್ಯಾಕ್ಸ್ ಕೊಟ್ಟು ನೀವು ಎಕರೆಕ್ಕೆ ಒಂದು ರೈತಗೆ ಖಾತೆಗೆ 5 ಕ್ವಿಂಟಲ್ ತೊಗೊತೀರಿ ಅಂದ್ರೆ ನಿಮ್ಗೆ ಮಾನ ಮರ್ಯಾದೆ ನಾಚಿಕೆ ಐತಿಲ್ಲ ನಿಮ್ಮ ಸರ್ಕಾರಕ್ಕೆ. ಇದು ಯಾವುದೇ ಕಾಲಕ್ಕೂ ವಾಪಸ್ ತಗೊಳಂಗಿಲ್ಲ. ಉಗ್ರವಾದ ಹೋರಾಟ ಮಾಡ್ತೇವೆ. ಹೆದ್ದಾರಿಗೆ ರೆಡಿ ಆಗ್ಯಾವ ನಾವು. ನೀವು ನಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಸಿದ್ಧರಾಗ್ರಿ ಅಂತೇಳಿ ಈ ಎಚ್ಚರಿಕೆಯನ್ನು ನಮ್ಮ ರೈತ ಸಂಘದ ಮುಖಾಂತರ ನಾನು ಎಚ್ಚರಿಕೆ ಕೊಡ್ತೀನಿ. ಪ್ರಾಧಿಕಾರ ಮತ್ತು ಬಳ್ಳಾರಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಅಂಡರ್ಗ್ರೌಂಡ್ ಡ್ರೈನೇಜ್ ಯಾವ ಪರಿಸ್ಥಿತಿಯಲ್ಲಿದೆ ಅಂತೇಳಿ ಇವತ್ತು ಬಂದಿದ್ದೀನಿ. ಮೀಟಿಂಗ್ ಮಾಡ್ತಾ ಇದ್ದೀವಿ. ಸ್ಥಳೀಯ ನಮ್ಮ ಮಂತ್ರಿಗಳು, ಮಾಜಿ ಮಂತ್ರಿಗಳು, ಶಾಸಕರು, ಹಾಲಿ ಶಾಸಕರಾದ ನಾಗೇಂದ್ರ ಅವರು, ನಮ್ಮ ಭರತ್ ರೆಡ್ಡಿ ಅವರು, ನಮ್ಮ ಗಣೇಶನ ಅಂತಮ್ಮ, ನಾವೆಲ್ಲ ಸೇರಿ ಮೀಟಿಂಗ್ ಮಾಡ್ತಾಯಿದ್ವಿ. ಮತ್ತು ಹೊಸ ಮೇಯರ್ ಬೇರೆ ಬಂದಿದ್ದಾರೆ, ಮೇಯರ್ ಅವರು ಗದಿಲಿಂಗಪ್ಪ. ಸೊ ಏನು ಸಮಸ್ಯೆಗಳಿದೆ ಬಳ್ಳಾರಿಯಲ್ಲಿ ಇದನ್ನು ನೋಡಲಿಕ್ಕೆ ಮತ್ತು ಸಮಸ್ಯೆಗಳಿದ್ದರೆ ಪರಿಹಾರ ಮಾಡಲಿಕ್ಕೆ ಮತ್ತು ಕೆಲಸಗಳು ಮತ್ತು KMRCದು ಫಂಡ್ ಒಂದಷ್ಟಿದೆ. ಇಡೀ ಜಿಲ್ಲೆಗೆ ಸುಮಾರು 2000 ಕೋಟಿ ರೂಪಾಯಿಗಳ ಅನುದಾನ ಇದೆ ಮೈನ್ಸ್ ಫಂಡು. ಆ ದುಡ್ಡನ್ನು ಯಾವ ಥರ ವಿನಿಯೋಗ ಮಾಡಬೇಕು ಅಂತೇಳಿ ಇವತ್ತು ಬಳ್ಳಾರಿ ಜಿಲ್ಲೆ ಮಾಡ್ತಾಯಿದ್ವಿ ಮತ್ತು ನಾಳೆ ರಾಯಚೂರು ಜಿಲ್ಲೆಗೆ ಹೋಗ್ತಾ ಇದ್ದೀವಿ. ಅವರು ದಕ್ಷಿಣ ಕನ್ನಡಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಏನು ವಿಚಾರ, ಏನು CM ಅವರು ಹೋಗ್ತಾ ಇದ್ದಾರೆ? KC ವೇಣುಗೋಪಾಲ್. ಹೌದು ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲ ಆಗ್ತಾ ಇದೆ ಸರ್. ಮೊನ್ನೆ ಆಯ್ತು, ಇವತ್ತಾಯ್ತು. ಏನಾದರೂ ಬೆಳವಣಿಗೆ ಆಗ್ತಾ ಇದೆ? ಬೆಳವಣಿಗೆ ಏನಾಯ್ತು ರೀ? ನಮ್ಮ ಅಧ್ಯಕ್ಷರು ತಿಂಡಿಗೆ ಹೋಗೋದ್ರಲ್ಲಿ ಅಂತ ಹಲವಾರು ಸರಿ ಚೀಫ್ ಮಿನಿಸ್ಟರ್ ಅವ್ರ ಮನೆಗೆ ಊಟಕ್ಕೆ ಹೋಗಿದ್ದಾರೆ. ಉಪಮುಖ್ಯಮಂತ್ರಿಗಳ ಮನೆಗೆ, ಉಪಮುಖ್ಯಮಂತ್ರಿಗಳು CM ಮನೆಗೆ ಬಂದಿದ್ದಾರೆ. ಹಲವಾರು ಸರಿ ಊಟ ಅವರು ಇವ್ರು ಮಾಡೋರು ಅದೇ ಥರ ಅಷ್ಟೇ. ಐವತ್ತು ಸರ್ತಿ ಗೊತ್ತಿಲ್ಲ ಅಷ್ಟೇ. ಮಿನಿಮಮ್ 50 ಸರ್ತಿ ಇವ್ರು ಅವ್ರ ಮನೇಲಿ ಊಟ ಮಾಡಿರ್ಬೇಕು. ಅವ್ರು ನಿಮ್ಮಲ್ಲಿ ಗೊಂದಲ ಇಲ್ಲ ಅಂತೀರಿ.
ಅಜಯ್ ಸಿಂಗ್ ಹೇಳ್ತಾರೆ ಬದಲಾಗೆ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ಅಜಯ್ ಸಿಂಗ್ ಮಾತನ್ನ ನನ್ನ ಪ್ರಕಾರ ನೀವು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಅಜಯ್ ಸಿಂಗ್ ಹೇಳಿರೋದು ರೀಶಫಲ್ ಆಗ್ತದೆ ಅಂತ ಹೇಳಿ. ರೀಶಫಲಲ್ಲಿ ಯಾವ ಕೆಲವು ಮಿನಿಸ್ಟ್ರುಗಳು ತೆಗಿತಾರೆ, ನಾನು ಆಕಾಂಕ್ಷಿ ಇದ್ದೀನಿ ಅಂತ ಅಜಯ್ ಸಿಂಗ್ ಹೇಳಿರೋದು ಕ್ಲಾರಿಫಿಕೇಶನ್ ಸಹ ಅಜಯ್ ಸಿಂಗ್ ಕೊಟ್ಟಿದ್ದಾರೆ. ಸ್ವಲ್ಪ ಕನ್ಫ್ಯೂಷನ್ ನಿಮ್ಗೆ ಅಷ್ಟೇ. ನಿಮ್ಮ ಪರವಾಗಿ ನಿಮ್ಮ ಅನಿಸಿಕೆ ಪ್ರಕಾರ ಏನಾಗ್ಬೋದು ಅಂದರೆ ಸಿಎಂ ಬದಲಾಗುತ್ತಾ ಇಲ್ವಾ ಅಂತ, ಅದು ಅಧಿವೇಶನ ಆದ್ಮೇಲೆ ಆಗುತ್ತೆ ಅಂತ ಹೈಕಮಾಂಡ್ ಹೇಳ್ಬೇಕ್ರಿ. ಅದು ನಾವ್ ಹೆಂಗೆ ಹೇಳಕ್ಕಾಗ್ತದೆ? ನಾನು ಮಂತ್ರಿ, ಮುಂದೆ ಮಂತ್ರಿ ಆಗ್ಬೇಕಾ ಬೇಡ ಅಂತ ಹೇಳೋದು ಹೈಕಮಾಂಡು. ನಾಗೇಂದ್ರ ಮಾಜಿ ಮಂತ್ರಿ, ಮುಂದಕ್ಕೆ ಅವ್ರು ಮಂತ್ರಿ ಆಗ್ಬೇಕಾ ಅಂತ ಹೇಳೋದು ಬೇಡ ಅಂತ ಹೇಳೋದು ಹೈಕಮಾಂಡ್. ಆಗ್ತಾರೆ, ಅದು ಬೇರೆ ವಿಚಾರ. ಅದನ್ನೆಲ್ಲ ಹೈಕಮಾಂಡ್ ಸಿದ್ದರಾಮಯ್ಯ ಆಪ್ತರು ಹೀಗಾಗಿ ಸಿದ್ದರಾಮಯ್ಯ ಮೇಲೆ ಬಂದಿರತಕ್ಕಂಥ ಅಂದ್ರೆ ಬದಲಾಗ್ತಾರೆ ಅಂತ ಚರ್ಚೆ ಆಗ್ತದಲ್ಲ, ನೀವು ಅವ್ರ ಆಪ್ತರಾಗಿ ಹೇಳ್ತಿದಾರಲ್ಲ, ನಾವು ಕಂಟಿನ್ಯೂ ಆಗಿ ಇರ್ಬೇಕಾ ಬೇಡ? ಇದು ಅದು ಹೈಕಮಾಂಡ್ ತೀರ್ಮಾನ ಮಾಡ್ತದ್ರಿ, ನಾನು ಹೇಳಕ್ಕಾಗ್ತದ? ಆಪ್ತರಾಗಿ ನಾವೆಲ್ಲರೂ ಆಪ್ತರೆ. ಭರತ್ನು ನನಗಿಂತ ಆಪ್ತ, ನಮ್ಮ ಗಣೇಶ ಎದ್ದಿದ್ದು ಆಪ್ತ, ಅದಕ್ಕೆ ಆಪ್ತ ಇದ್ದವನೇ ನಮ್ಮ ಮಾಂಸ ಗಣೇಶ. ಆದ್ರಿಂದ ಎಲ್ಲರೂ ನಾವೆಲ್ಲ ಆಪ್ತರೇನೆ. ಏನಾಗಬೇಕು ಏನಾಗಬಾರ್ದು ಹೈಕಮಾಂಡ್ ಇದೆ. ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧವಾಗಿರ್ತೀವಿ. ನಾಳೆ ಮಂಗಳೂರಲ್ಲಿ ಸಿದ್ದರಾಮಯ್ಯ ನನ್ಗೆ ಗೊತ್ತಿಲ್ಲ, ನೀವು ಹೇಳ್ತಾ ಇರೋದು ಈಗ ನನ್ಗೆ ಗೊತ್ತೇ ಇಲ್ಲಪ್ಪ. ನನ್ನ ಐಶ್ವರ್ಯ ಫೈನಲ್ ಆಗಿದೆ ಸರ್, ಬರ್ತಾ ಇದೆ. ಮಂಗಳೂರಿಗೆ ಏನು ತಪ್ಪೇನಿದೆ ಹೋಗೋದು? ನಾನು ರಾಜ್ಯದ ಮುಖ್ಯಮಂತ್ರಿ ರೀ, ಎಲ್ಲ ಜಿಲ್ಲೆಗೆ ಹೋಗೋದು ಇಸ್ ಕ್ವೈಟ್ ನ್ಯಾಚುರಲ್. ವಿಶೇಷತೆ ಏನಿದೆ? ಮಂಗಳೂರಿಗೆ ಹೋಗಿರೋ ಸಿಎಂ 10 ಸರಿ ಹೋಗೋರಪ್ಪ ಇವರು. ನಾನೇ ಒಂದು 3 ಸರಿ ಹೋಗಿದ್ದೀನಿ ಸಿಎಂ ಜೊತೆ ಮಂಗಳೂರಿಗೆ. ಅದೇ ಪ್ರಕಾರ ನಾಳೆ ಹೋಗ್ತಾರೆ ಅನಿಸ್ತೈತೆ ಸರ್. ಇಷ್ಟು ದಿನ ಇರ್ಲಾರ್ದು ಈಗ ಯಾಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನುವಂತ ಹೇಳ್ತಾ ಇದ್ದೀರಿ? ನಾನು ಹೇಳ್ತಾ ಇದ್ದಲ್ಲ, ಕಮ್ಮಿ ಅಂದ್ರೆ ಒಂದು 25 ಸಲ ಇದೇ ಫಸ್ಟ್ ಅನ್ಸ ಡಿ ಕೆ ಯಾರು ಹೇಳಿದ್ದು? ಯಾರು ಹೇಳಿದ್ದು? ನನ್ನ ಹತ್ರ ಫೋಟೋಗಳೈತೆ, ತೋರಿಸ್ಲಾ? ನಾನೇ ಹೋಗಿದ್ದೀನಿ 3 ಸರಿ ಊಟಕ್ಕೆ. ಪ್ರತಿ ಎಲೆಕ್ಷನ್ ಟೈಮಲ್ಲಿ, ಪ್ರತಿ ಏನಾದರೂ ಸೆಷನ್ ಟೈಮಲ್ಲಿ ಪ್ರತಿ ಸರಿ ನಾನೇನೆ ನಮ್ಮ ಮುಖ್ಯಮಂತ್ರಿಗಳ ಜೊತೆ ಊಟಕ್ಕೆ ಹೋಗಿದ್ದೀನಿ. ಮತ್ತೆ ಡಿ ಕೆ ಶಿವಕುಮಾರ್ ಸರ್, ಸಿದ್ದರಾಮಯ್ಯ ಸರ್ ಮನೆಗೆ ಹೋಗಿದ್ದಾರೆ. ನಿಮಗೆ ವಸ್ತು ಅನ್ಸ್ಬೋದಪ್ಪ, ಹೈಕಮಾಂಡ್ ತೀರ್ಮಾನ. ಸಾಮಾನ್ಯವಾಗಿ ಚರ್ಚೆ ಆಗ್ತಂತ ಸಂದರ್ಭದಲ್ಲಿ ಹೋಗೋದು ವಿಶೇಷ. ಸರ್, ಇವಾಗ ಚರ್ಚೆ ನಡೀತಾ ಇದಲ್ಲ, ಈ ಸಂದರ್ಭದಲ್ಲಿ ಟಿಫಿನ್ಗೆ ಊಟಕ್ಕೆ ಹೋಗಿ ಸ್ವಲ್ಪ ಮಹತ್ವ ಪಡ್ಕೊಂತದೆ. ಯಾವಾಗ ಮಹತ್ವ ಪಡ್ಕೊಂಡಲ್ಲ, ನಿಮಗೂ ಮಹತ್ವ ನೋಡ್ರಿ. ಈಗ ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ಬಿಜೆಪಿ ಅವ್ರ ಮನೆಗೆ ಊಟಕ್ಕೆ ಹೋಗಿಲ್ಲ, JDS ಅವ್ರ ಮನೆಗೆ ಊಟಕ್ಕೆ ಹೋಗಿಲ್ಲ. ನಾವು ಊಟ ಮಾಡಿದ್ರೆ ಇನ್ಯಾರು ಊಟ ಮಾಡೋಕ್ಕಾಗ್ತದೆ? ಕಾಂಗ್ರೆಸ್ ಪಾರ್ಟಿ ಹೋಗಿರೋರು ಒಂದೇ ಊಟ ಮಾಡ್ಬೇಕು. ಅವ್ರ ಶೇರಿಂಗ್ ಚರ್ಚೆ ಆಗಿದೆ. ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ನು ಹೈಕಮಾಂಡು ತೀರ್ಮಾನ ಮಾಡ್ತಾರೆ. ಯಾವಾಗ ಎಕ್ಸ್ಪ್ಯಾನ್ಷನ್ ಇದೆಯೋ ನನಗೆ ಗೊತ್ತಿಲ್ಲ. ಅದು 2 ವರ್ಷ ಆದ ನಂತರ ನನಗೆ ಗೊತ್ತಿಲ್ಲ. 2 ವರ್ಷ ಅಂತ ಯಾರು ಗೊತ್ತಿಲ್ಲ, ಮಾತಾಡಿ. ಮುಖ್ಯಮಂತ್ರಿಗಳು ಹೈಕಮಾಂಡ್ ಕೇಳಿರ್ತಾರೆ. ಹೈಕಮಾಂಡ್ ಯಾವಾಗ ಹೇಳ್ತದೆ ರಿಷಫಲ್ ಆಗಿ ಆಗ್ತದೆ. ನಾವೆಲ್ಲ ಅದಕ್ಕೆ ಬದ್ಧರಾಗಿದ್ದೀವಿ. ಬಳ್ಳಾರಿ ಉಸ್ತುವಾರಿ ಸಚಿವರು ಬರೋದಿಲ್ಲ, ಒಂದು ಅವ್ರ ಕಚೇರಿ ಕೂಡ ಇಲ್ಲ, ವಿಶೇಷ ಅಧಿಕಾರಿಗಳ ನೇಮಕಾತಿ ಕೂಡ ಇಲ್ಲ. ಏನ್ ಸರ್ ಬಳ್ಳಾರಿ ಇಷ್ಟೊಂದು ಮಲತಾ ಇದ್ರು ಉಸ್ತುವಾರಿ ಸಚಿವರು? ಅಧಿಕಾರಿನ ಕೂಡ ನೇಮಕ ಮಾಡ್ತಾರೆ ಎಲ್ಲ ಇದಾರಲ್ಲ ಏನು ನಾಗೇಂದ್ರ ತಾತ್ಕಾಲಿಕವಾಗಿ ಹೋಗಿದ್ರು, ಬರ್ತಾರೆ ವಾಪಸ್ಸು ಅವರು. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಹೈಕಮಾಂಡ್ ತೀರ್ಮಾನ ಅಲ್ಲ. ಅಜಯ್ ಸಿಂಗ್ ತರ ಆಮೇಲೆ ಅಜಯ್ ಸಿಂಗ್ ತರ ನನಗೂ ಕನ್ಫ್ಯೂಷನ್ ಆಗ್ತದೆ. ನಾನು ಹೇಳ್ತಾ ಇರೋದು ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಮತ್ತೆ ವಾಪಸ್ ಬರ್ತಾರೆ ಅಂತ ಹೇಳಕ್ ಮಾಡ್ತಾರೆ. ಥ್ಯಾಂಕ್ ಯು. GST accounting, medium accounting, SPL,
ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.